ಆಗಿತ್ತು ರೀ ಅನ್ನುವಂಥ ಒಂದು ಪ್ರಶ್ನೆ ಅದನ್ನೇ ಒಂದು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅಡ್ಡಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಹೋಗ್ರಿ, ತನಿಖೆ ಮಾಡಿರಿ. ನೀವು ಡೈರೆಕ್ಟರ್ ಏನ್ರಿ ಇಂಡೈರೆಕ್ಟರ್ ಏನ್ರಿ, ನಮಗದು ಸಂಬಂಧ ಇಲ್ಲ. ಸುಮ್ಮನೆ ಯಾರಿಗೆ ಹಾಯ್ ಅಂತಾರೆ, ಯಾರಿಗೆ ದೋಸ್ತಿ ಮಾಡ್ತಾರೆ, ಯಾರಿಗೆ ಅಂತ ದೃಷ್ಟಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಇವ್ರು ಹೋದಲ್ಲದು ಆಗ್ತದಲ್ಲ ಅನ್ನುವಂಥ ಅವ್ರ ಅಭಿಪ್ರಾಯ. ಇಂಥವರು ಇವ್ರು ನಾಯಕರ ಇವರು ಅಂತ ಬಾಂಬೆ ಬಾಯ್ಸ್ ಅಂತ ಕರಿತಾ ಇದ್ದಾರೆ ಅವರು. ಯಾರದು ಗೊತ್ತಾಯ್ತು ಅವ್ರು ನಿಮ್ಗೆ? ಬಾಂಬೆ ಬಾಯ್ಸ್ ಅಂದ್ರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಉಳಿಸಿದವರು. ಅವರೇ ಅಗ್ರಿ ಅಡ್ವಾನ್ಸಾಗಿ ಅದಕ್ಕೆ ಸ್ಟೇ ತೊಗೊಂಬಂದರು, ಅವ್ರು ಇರಲಿಲ್ಲ ಅಂದ್ರೆ ಅಂತ ಒಂದ. ಆದರೆ ಒಟ್ಟಾರೆಯಾಗಿ ನೀವು ಅದನ್ನು ಮಾಡಿದ್ದೀರಿ, ಸತ್ಯ ಐತಿ, ನಾವು ಮಾಡಿಲ್ಲಪ್ಪ ಅನ್ನುವಂಗೆ ಧೋರಣೆ. ಇಲ್ಲೇ ಯಾರು ಮಾಡಿದ್ರು ತಪ್ಪನ, ನಾನು ಮಾಡಲಿ, ಇನ್ನೊಬ್ಬ ಮಾಡಲಿ, ಯಾರು ಮಾಡಲಿ, ಹನಿ ಟ್ರ್ಯಾಪ್ ಮಾಡಿದ್ರೆ ತಪ್ಪನದು, ಅಪರಾಧನ. ಆದರೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಹೋದವ್ರಿಗೆ ಅವ್ರ ಸಜ್ಜನರ ಅವ್ರು ಬೇಕಾದ್ರೆ ಹೇಳ್ತಾ ಇರ್ತಾರೆ, ಇಲ್ಲರಿ ಅವ್ರಾಗಿ ಕರೆದ್ರು, ಮಾಡಿದರು, ಹಾಗೆ ಹೀಗೆ ಹೇಳ್ಬೋದು, ಸ್ವಯಂ ಒಪ್ಪಿಗೆ ಕೊಟ್ಟಿದ್ರು ಅಂದರೂ ಹೇಳ್ಬೋದು. ನಂತರದ ಮಾತುಗಳೆಲ್ಲ ನಾ ಏನು ಕೇಳ್ತಾ ಇರೋದಿಲ್ಲ. ಒಬ್ಬ ರಾಜಕಾರಣಿಯಾಗಿ, ಸಮಾಜದ ಒಬ್ಬ ಆದರ್ಶ ವ್ಯಕ್ತಿ ಇದ್ರೆ ಅವ್ನು ಯಾಕೆ ಬೆಳೆಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಇದು ಯಾವ ದೇಶದಲ್ಲಾದರೂ ಇದು ದುಂಬಡಿ ಆಗೋದೇನೋ ರೀ. ಸಿಕ್ಕೊಂಡವರು ಅದರ ಹೊಡೆದ ತಿನ್ನೋದನ್ನು ಅಮೇರಿಕಾದಲ್ಲಿರಲಿ, ಮತ್ತೆಲ್ಲೂ ಇರಲಿ, ಇಂಡಿಯಾದಲ್ಲಿರಲಿ, ಪಾಕಿಸ್ತಾನದಲ್ಲಿರಲಿ, ಹನಿ ಟ್ರ್ಯಾಪ್ ಹೌದು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೇಳಿದ್ದಾರೆ, ಈಗ ನಿನ್ನೆ ಡಿಸ್ಕಷನ್ದಲ್ಲಿ ಮಾತಾಡಿದ್ದೆ ನಿಮ್ಮ ಜೊತೆಗೆ. ವಿಷಕನ್ಯರು ಇದ್ದರಪ್ಪ ಹಿಂದಾದರು, ನಮ್ಮ ಚಾಣಕ್ಯನ ಕಾಲದಲ್ಲೇ. ಚಾಣಕ್ಯ ವಿಷಕನ್ಯರ ಮೂಲಕ ಅನೇಕ ತನ್ನ ಎದುರಾಳಿಗಳನ್ನ ಮನೆಗೆ ಮೇಲಿಟ್ಟಿದ್ದು ಸ್ವತಃ ಅಲ್ಲಿ ಇತಿಹಾಸದಲ್ಲಿ ಬರ್ತಾ ಇರ್ತಾವೆ. ಹೀಗಾಗಿ ಈ ಮಧು ಬಲೆ ಈಗ ಒಂದು ಹೊಸ ಶುರು ಮಾಡಿದೆ. ಮಧು ಕೆಡ್ಡ ಅನ್ಬೋದು, ನೀವು ಮಧು ಬಲೆ ಅನ್ಬೋದು, ಹನಿ ಟ್ರ್ಯಾಪ್ ಇದು ಮಾಡಿದವರು ಇವತ್ತು ತನಿಖಾಗಲಿ. ಈ ಫ್ಯಾಕ್ಟ್ರಿ ಏನದಲ್ಲ, ಸಿಡಿ ಫ್ಯಾಕ್ಟ್ರಿ ಹೊರಗೆ ಬರಲಿ ಅಂತ 48 ಜನರ ಸಿಡಿ ಇದ್ದಾವೆ ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ. ಮಾಡಿದ್ದಾರೆ ಇವರು, ತನಿಖೆಗೆ ಒಳಪಡಿಸ್ರು ಅವ್ರನ್ನ ಅಂಥೇಳಿ BJP ಶಾಸಕರು ಇನ್ನುಳಿದವರು ಜೋರ್ದಾರಾಗಿ ಮಾಡ್ತಾಯಿದ್ದಾರೆ. ಅದು ಈಗಾಗಲೇ ಸಿದ್ದರಾಮಯ್ಯ ಟೇಬಲ್ಗೂ ಬಂದಿದೆ. ಅವರು ಇಲ್ಲಪ್ಪ ಯಾರೂ ರಕ್ಷಿಸೋ ಪ್ರಶ್ನೆ ಇಲ್ಲ, ಯಾರದಾರ ನಿಖರವಾಗಿ ಅವ್ರನ್ನೆಲ್ಲ ತೆಗಿತೀವಿ, ಶಿಕ್ಷೆ ಕೊಡಿಸ್ತೀವಿ. ಯಾಕಂತಂದ್ರೆ ಈಗ ಏನಿದ್ರು ಸಚಿವ ರಾಜಣ್ಣ ಅವ್ರು ಏನು ಹೇಳ್ತಾರೆ ಅದರ ರೀತಿ ನಡೀತೀವಿ ನಾವು. ಯಾಕಂದ್ರೆ ಹನಿ ಟ್ರ್ಯಾಪ್ ಸಲುವಾಗಿ ಈಗ ದೂರು ಕೊಡೋದು ಬೇಕಾಗಿದೆ. ಅವರು ದೂರು ಕೊಟ್ಟರೆ ನಾವು ಮುಂದಿನ ಕೆಲಸ ಶುರು ಮಾಡ್ತೀವಿ. ದೂರು ಕೊಟ್ಟ ಮೇಲೆ ತನಿಖೆ ಆದ